ನಿತ್ಯ ನರಕ, ಟ್ರಾಫಿಕ್ ಜಾಮ್ಗಿಲ್ಲ ಮುಕ್ತಿ. ಅವೈಜ್ಞಾನಿಕ ಯೋಜನೆಯ ಫಲವೇ ಈ ದುಸ್ಥಿತಿ. ಬೇಕಿದೆ ದೂರದೃಷ್ಟಿ ವೈಜ್ಞಾನಿಕ ಯೋಜನೆ. ನಮಸ್ಕಾರ ಸ್ನೇಹಿತರೆ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾನೇ ಕರೆದಿದ್ದ ವಿಶೇಷ ಅಧಿವೇಶನಕ್ಕೆ ಗೈರು ಹಾಜರಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಿ ಕಾಯ್ದೆ ವಿರುದ್ಧ ಪ್ರತಿಭಟಿಸಲು ಬೀದಿಗೆ ಇಳಿದಿತ್ತು. ಬೃಹತ್ ಸಮಾವೇಶಕ್ಕಾಗಿ ನಗರದ ಹೃದಯ ಭಾಗದಲ್ಲಿರುವ ಸ್ವಾತಂತ್ರ್ಯ ಉದ್ಯಾನವನವನ್ನು ಆಯ್ಕೆ ಮಾಡಿಕೊಂಡಿತ್ತು. ಆಡಳಿತದಲ್ಲಿರುವ ಪಕ್ಷವಾದ್ದರಿಂದ ಮುಖ್ಯಮಂತ್ರಿಗಳಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರೆಗೆ ವಿವಿಧ ಜಿಲ್ಲೆಗಳಿಂದ ಜನಸಾಗರವೇ ನಗರಕ್ಕೆ ಹರಿದು ಬಂದಿತ್ತು. ಭಾರೀ ಜನಸ್ತೋಮದ ಕಾರಣ ಮೆಜೆಸ್ಟಿಕ್ ಹಾಗೂ ಸ್ವಾತಂತ್ರ್ಯ ಉದ್ಯಾನವನದ ಸುತ್ತಮುತ್ತಲ ರಸ್ತೆಗಳಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ವಾಹನ ಸವಾರರು ಹೈರಾಣಾದರು. ಕಚೇರಿ, ವ್ಯಾಪಾರ ಹಾಗೂ ವೈಯಕ್ತಿಕ ಕೆಲಸಕ್ಕೆ ಹೊರಟಿದ್ದ ನಗರವಾಸಿಗಳಿಗೆ ದಟ್ಟಣೆ ಬಿಸಿ ತಟ್ಟಿತ್ತು. ತುರ್ತು ಚಿಕಿತ್ಸೆಗೊಳಗಾಗಬೇಕಾದ ರೋಗಿಗಳು, ಆಂಬ್ಯುಲೆನ್ಸ್ಗಳ ಸ್ಥಿತಿಯಂತೂ ಹೇಳುತ್ತಿರದಾಗಿತ್ತು. ಸಂಚಾರ ಸುಗಮಗೊಳಿಸಲು ಪೊಲೀಸರು ಪರದಾಡಿದರು. ಅವರ ಸಹನೆಗೆ ಸವಾಲಾಗಿತ್ತು. ನಗರ ಸಂಚಾರವನ್ನು ಸುಗಮಗೊಳಿಸಬೇಕಾದ, ನಗರ ಜೀವನವನ್ನು ಸಹ್ಯಗೊಳಿಸಬೇಕಾದ ಸರ್ಕಾರವೇ ಪ್ರತಿಭಟನೆ ಸಮಾವೇಶಗಳನ್ನು ಹಮ್ಮಿಕೊಂಡು ಅಧ್ವಾನವೆಬ್ಬಿಸಿದ್ರೆ ಯಾರನ್ನು ದೂರೋದು? ನಗರದ ಸಾಮಾನ್ಯ ಪ್ರಜೆ ಮನೆ ಬಿಟ್ಟು ರಸ್ತೆಗಳಿದ್ರೆ ಅವನಿಗೆ ಎದುರಾಗೋ ಕಷ್ಟಗಳೇನು, ಸಮಸ್ಯೆಗಳೇನು ಅನ್ನೋದು ನಾವೇ ಆಯ್ಕೆ ಮಾಡಿಕೊಂಡ ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಅರ್ಥವಾಗದಿದ್ದರೆ ಹರ ಕೊಲ್ಲರ್ ಪರ ಕಾಯುವನೇ ಅನ್ನೋಂತ ಆಗುತ್ತೆ. ಏನಿದು ಸ್ಟೋರಿ ಅಂತೀರಾ? ನೋಡೋಣ ಬನ್ನಿ. ನೆದರ್ಲೆಂಡ್ಸ್ ಮೂಲದ ಟಾಮ್ ಸಂಸ್ಥೆ 2025ರ ಸಂಚಾರ ಸೂಚ್ಯಂಕ ವರದಿ ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಸಂಚಾರ ದಟ್ಟಣೆ ಪಟ್ಟಿಯಲ್ಲಿ ಮೆಕ್ಸಿಕೋ ನಗರ ಮೊದಲ ಸ್ಥಾನದಲ್ಲಿದ್ದರೆ ಸಿಲಿಕಾನ್ ಸಿಟಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ನಗರದಲ್ಲಿ ವಾಹನಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚಳವಾಗುತ್ತಿರುವುದು, ವಾಹನಗಳಿಗೆ ತಕ್ಕಂತೆ ರಸ್ತೆಗಳ ವಿಸ್ತರಣೆಯಾಗದಿರುವುದು ಮತ್ತು ಸಾರ್ವಜನಿಕ ಸಾರಿಗೆಯ ಬಳಕೆ ಕಡಿಮೆಯಾಗಿರುವುದು. ಬೆಂಗಳೂರು ನಗರದಲ್ಲಿ 10 ಕಿಲೋಮೀಟರ್ ದೂರ ಕ್ರಮಿಸಲು ಸರಾಸರಿ 40 ನಿಮಿಷ ಬೇಕಾಗುತ್ತದೆ. ಕೆಲವು ಸಲ 1 ಗಂಟೆಯನ್ನು ಮೀರುತ್ತದೆ ಎಂದು ವರದಿ ತಿಳಿಸಿದೆ. ಬೆಂಗಳೂರು ವಿಶ್ವದ ಪ್ರಮುಖ IT ನಗರವಾಗಿರುವುದರ ಜೊತೆಗೆ ಸಂಚಾರ ದಟ್ಟಣೆಯಲ್ಲೂ ಮುಂಚೂಣಿಯಲ್ಲಿದೆ. ಜಾಗತಿಕ ಮಟ್ಟದಲ್ಲಿ ಕುಖ್ಯಾತಿ ಗಳಿಸುತ್ತಿದೆ. ಅದು ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯ ಕಾರ್ಯವೈಖರಿ ಕುರಿತು ಅಸಮಾಧಾನ, ಆಕ್ರೋಶಕ್ಕೂ ಕಾರಣವಾಗುತ್ತದೆ. ನಗರ ಸಂಚಾರ ದಟ್ಟಣೆಗೆ ಕಾರಣಗಳನ್ನ ಹುಡುಕಿದ್ರೆ ಅದು ಸರ್ಕಾರ ಮತ್ತು ಜನ ಇಬ್ಬರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತದೆ. ಅಭಿವೃದ್ಧಿ ಕಾಮಗಾರಿ ತೆರಿಗೆಯ ಆಸೆಗೆ ಬಿದ್ದ ಸರ್ಕಾರ ಹೊಸ ವಾಹನಗಳ ನೋಂದಣಿಗೆ ಕಡಿವಾಣ ಹಾಕುವುದಿಲ್ಲ. ಜನ ಸ್ವಂತ ವಾಹನಗಳ ಮೇಲಿನ ಅತಿಯಾದ ಅವಲಂಬನೆ ಕಡಿಮೆಯಾಗ್ತಿಲ್ಲ. ಪರ್ಯಾಯ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯತ್ತ ಸರ್ಕಾರ ಗಮನ ಹರಿಸ್ತಿಲ್ಲ. ವಾಹನ ಸವಾರರಿಗೆ ನಾಗರಿಕ ಪ್ರಜ್ಞೆಯ ಪರಿವೇ ಇಲ್ಲ. ಇವೆಲ್ಲವೂ ಸೇರಿ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ನಗರ ಬದುಕು ದಿನದಿಂದ ದಿನಕ್ಕೆ ನರಕವಾಗ್ತಿದೆ. ಒಂದು ಅಂದಾಜಿನ ಪ್ರಕಾರ ಪ್ರತಿನಿತ್ಯ ಸುಮಾರು 3ರಿಂದ 4 ಸಾವಿರ ದ್ವಿಚಕ್ರ ವಾಹನ, ಕಾರು, ಬಾಡಿಗೆ ವಾಹನಗಳು ನೋಂದಣಿಯಾಗಿ ನಗರದ ರಸ್ತೆಗಳಿಗೆ ಇಳಿತಾ ಇದ್ದಾವೆ. ಆದರೆ ಆ ವಾಹನಗಳಿಗೆ ತಕ್ಕಂತೆ ರಸ್ತೆ ಮೂಲಸೌಕರ್ಯವಿಲ್ಲ. ಅಕಸ್ಮಾತ್ ಇದ್ರೂ ಗುಂಡಿಗಳಿಂದ ಮುಕ್ತವಾಗಿಲ್ಲ. ಅಭಿವೃದ್ಧಿಯ ನೆಪದಲ್ಲಿ ರಸ್ತೆ ಅಗೆಯೋದು ನಿಂತಿಲ್ಲ. ಜೊತೆಗೆ ವೇಗವಾಗಿ ವಿಸ್ತರಿಸುತ್ತಿರುವ ಮಹಾನಗರಕ್ಕೆ ಸರ್ಕಾರದಿಂದ ಸಮರ್ಪಕ ಯೋಜನೆಯನ್ನು ರೂಪಿಸಲು ಸಾಧ್ಯವಾಗ್ತಾ ಇಲ್ಲ. ಮೂಲಸೌಕರ್ಯ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತಾ ಇಲ್ಲ. ಈ ಎಲ್ಲ ಕಾರಣಗಳು ಸಂಚಾರ ದಟ್ಟಣೆಯೊಂದಿಗೆ ತಳಕು ಹಾಕ್ಕೊಂಡಿದೆ. ಉತ್ತಮ ಹವಾಮಾನ, ಕಾಸ್ಮೋ ಕಲ್ಚರ್, ಸಿಲಿಕಾನ್ ಸಿಟಿ ಎಂಬ ಹೆಸರು ಗಳಿಸಿದ್ದರೂ ರೇಜಿಗೆ ಹಿಡಿಸುವಷ್ಟು ಸಂಚಾರ ದಟ್ಟಣೆ ಬೆಂಗಳೂರಿಗೆ ಕೆಟ್ಟ ಹೆಸರು ತರುತ್ತಿದೆ. ಈ ನಿಟ್ಟಿನಲ್ಲಿ ಕಾರ್ಯಮಗ್ನರಾಗಬೇಕಾದ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ DK ಶಿವಕುಮಾರ್ ಅದಕ್ಕೆ ವ್ಯತಿರಿಕ್ತವಾದ ಮುಂದಿನ 25 ವರ್ಷಕ್ಕೆ ಅಗತ್ಯವಿರುವ ಸಂಚಾರಿ ಮಾರ್ಗದ ಯೋಜನೆ ಕುರಿತು ಕನಸು ಬಿಚ್ಚಿಟ್ಟಿದ್ದಾರೆ. ಸಂಚಾರ ದಟ್ಟಣೆ ನಿಯಂತ್ರಿಸಬೇಕು ಎಂಬ ಕಾರಣಕ್ಕೆ ಬೆಂಗಳೂರಿನ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ 2.50 ಲಕ್ಷ ಕೋಟಿ ಹಣವನ್ನ
5 ವರ್ಷಗಳಲ್ಲಿ ವೆಚ್ಚ ಮಾಡಲಾಗುವುದು. ಅದಕ್ಕಾಗಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಿರ್ಮಿಸಲಾಗುವುದು. ಇದರ ಜೊತೆಗೆ ಟನಲ್ ರಸ್ತೆಗಳು, 123 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ಗಳು, 300 ಕಿಲೋಮೀಟರ್ ಉದ್ದದ ಬಫರ್ ರೋಡ್ಗಳನ್ನ ನಿರ್ಮಿಸಲಾಗುವುದು ಎಂದಿದ್ದಾರೆ. ಈ ಹೂಡಿಕೆ ಗಮನಾರ್ಹವಾದರೂ ಮೂಲಸೌಕರ್ಯ ವಿಸ್ತರಣೆ ಮಾತ್ರದಿಂದಲೇ ನಗರ ಸಂಚಾರ ಸಮಸ್ಯೆ ನಿವಾರಣೆಯಾಗುವುದಿಲ್ಲ ಎಂಬುದನ್ನ ಸಚಿವರು ಅರಿಯಬೇಕಿದೆ. ಯಾಕಂದ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ಲಭ್ಯವಿರುವಾಗ ವೈಟ್ ಟಾಪಿಂಗ್ನಂತಹ ರಸ್ತೆಗಳ ಕಾಮಗಾರಿಗಳೇ ವರ್ಷಗಟ್ಟಲೆ ಸಮಯ ತಿನ್ನುತ್ತಿವೆ. ಇನ್ನು ಟನಲ್ ರಸ್ತೆ, ಮೆಟ್ರೋ ವಿಸ್ತರಣೆ ಮತ್ತು ಉಪನಗರ ರೈಲು ಮೊದಲಾದ ದೊಡ್ಡ ದೊಡ್ಡ ಯೋಜನೆಗಳು ಜನ ಬಳಕೆಗೆ ಸಿಗಬೇಕಾದ್ರೆ ಎಷ್ಟು ಸಮಯವಾಗಬಹುದು? ಇನ್ನು ಬ್ರಿಟಿಷರ ಕಾಲದಲ್ಲಿ ಸಂಚಾರ ವ್ಯವಸ್ಥೆಗೆ ಸೂಕ್ತವಾದ ವೈಜ್ಞಾನಿಕವಾದ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಇದೀಗ ಆಳುವ ಸರ್ಕಾರಗಳ ಲೂಟಿಕೋರ ಮನಸ್ಥಿತಿ, ಅವೈಜ್ಞಾನಿಕ ಕ್ರಮಗಳು ಜನರಿಗೆ ಬವಣೆ ತಂದಿಟ್ಟಿವೆ. ಅಷ್ಟೇ ಅಲ್ಲ, ಪ್ರತಿಭಟನೆಗಳನ್ನ ನಗರದ ಹೃದಯ ಭಾಗದಲ್ಲೇ ಹಮ್ಮಿಕೊಂಡು ಜನಸಂಚಾರಕ್ಕೆ ತೀವ್ರವಾದ ಅಡಚಣೆಗಳು ಉಂಟಾಗುತ್ತಿವೆ. ಹೀಗಾಗಿ ಪ್ರತಿಭಟನೆಗಳನ್ನ ನಗರದ ಒಳಗೆ ನಿಷೇಧಿಸಿ ಹೊರಭಾಗದಲ್ಲಿ ಅವಕಾಶ ಕಲ್ಪಿಸುವುದು ಸೂಕ್ತ. ಹಾಗಾಗಿ ಬೆಂಗಳೂರಿಗೆ ಬೇಕಿರೋದು ತುರ್ತು ಕ್ರಮ, ಕಟ್ಟುನಿಟ್ಟಾದ ಅನುಷ್ಠಾನ ಮತ್ತು ಕ್ರಿಯಾಶೀಲ ದೂರದೃಷ್ಟಿ. ನಗರ ಸಂಚಾರ ದಟ್ಟಣೆಯನ್ನ ನಿವಾರಿಸೋದಕ್ಕೆ ಸರ್ಕಾರ ನಿರ್ಣಾಯಕ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಠಿಣ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅಗತ್ಯ ಕೂಡ ಇದೆ. ಹಾಗೇನೆ ಜನ ಕೂಡ ಶಿಸ್ತು, ಸಂಚಾರ ನಿಯಮ, ನಾಗರಿಕ ಪ್ರಜ್ಞೆ, ಕಾನೂನು ಪಾಲನೆ ಬಗ್ಗೆ ಅರಿತು ಪಾಲಿಸಬೇಕಾಗಿದೆ. ಬೆಂಗಳೂರನ್ನ ಎಲ್ಲರೂ ಬದುಕುವ ನಗರವನ್ನಾಗಿ ರೂಪಿಸಬೇಕಾಗಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದಿದೆ. ಅದರ ತಕ್ಕಂತೆ ಯೋಜನೆಯನ್ನು ಕೂಡ ರೂಪಿಸಬೇಕಾಗಿದೆ. ಬ್ರಿಟಿಷರ ಕಾಲದಲ್ಲಿ ಒಂದು ವೈಜ್ಞಾನಿಕವಾದಂತಹ ಯೋಜನೆ ಇತ್ತು. ಹೀಗಾಗಿ ಸಂಚಾರ ದಟ್ಟಣೆ ತಹಬದಿಗೆ ಬಂದಿತ್ತು. ಆದರೆ ಇದೀಗ ಲೂಟಿಕೋರ ಮನಸ್ಥಿತಿಯ ರಾಜಕಾರಣಿಗಳ ಅವೈಜ್ಞಾನಿಕ ಯೋಜನೆ ಹಾಗೂ ಕಾಮಗಾರಿಗಳಿಂದ ಈ ಸಂಚಾರ ದಟ್ಟಣೆ ಅತಿಯಾಗಿದೆ. ಜನರಿಗೆ ಬೆಂಗಳೂರು ಅನ್ನೋದು ಅಸಹ್ಯವನ್ನು ಹುಟ್ಟಿಸಿದೆ. ಇನ್ನು ಈ ಪ್ರೊಟೆಸ್ಟ್ ಮತ್ತು ಸಮಾವೇಶಗಳನ್ನು ನಗರದ ಮಧ್ಯಭಾಗದಲ್ಲಿ ಹಮ್ಮಿಕೊಳ್ಳುವ ಮೂಲಕ ಜನರಿಗೆ ತೊಂದರೆ ಕೊಡೋ ಬದಲು ಇದನ್ನು ನಗರದ ಹೊರವಲಯದಲ್ಲಿ ಅವಕಾಶವನ್ನು ಕೊಟ್ಟರೆ ಒಂದಷ್ಟು ಸಂಚಾರ ದಟ್ಟಣೆ ಕಡಿಮೆ ಆಗಬಹುದು. ಈ ಕುರಿತು ಕೂಡ ಸರ್ಕಾರ ಯೋಚಿಸಬೇಕಾಗಿದೆ. ಇನ್ನು ನಾಗರಿಕರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಎತ್ತಬೇಕಾಗಿದೆ. ಇಲ್ಲವಾದರೆ ದಿನನಿತ್ಯ ನರಕ ಯಾತನೆ ಅಂತೂ ತಪ್ಪಿದ್ದಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.